ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ಏನ್ ಗೊತ್ತಾ, ಇವತ್ತು ದೀಪಕ್ ಅವರು ಅಜ್ಜಿ ಮನೆಗೆ ಬಂದಿದೀವಿ. ಏನಕ್ಕೆ ಮಾವಿನಕಾಯಿ ಕಿತ್ಕೊಂಡು ಹೋಗೋಣ ಅಂತ. ಅಲ್ಲಿ ನೋಡಿ, ಅಲ್ಲೊಂದು ಕೋತಿ ಹತ್ತುತ್ತದೆ, ಇಲ್ಲೊಂದು ಕೋತಿ ಹತ್ತುತ್ತದೆ. ಇಲ್ಲಿ ನೋಡಿ, ವೈಟ್ ಕೋತಿ. ಫ್ರೆಂಡ್ಸ್, ಎಲ್ಲ ಮುರಿದಾಕ್ತವ್ರೆ ಕಳ್ಳನ ಮಕ್ಕಳು. ಫ್ರೆಂಡ್ಸ್, ಅವ್ನು ನೋಡಿ ಆಕಾಶ್ ಎಲ್ಗತ್ತವನೆ. ಲೋ, ಇರೋದು ಒಂದೇ ಒಂದು ಮನೆ ಕಣಪ್ಪ, ಅಜ್ಜಿ ಮನೆ ಅಂತ. ಈ ಮನೇಲಿ ಸಿಕ್ಕಾಪಟ್ಟೆ ಮಾವಿನಕಾಯಿ ಐತೆ, ಆದ್ರೆ ಮೇಲೈತೆ ಫ್ರೆಂಡ್ಸ್. ಇಲ್ಲಿ ಫೋಕಸ್ ಮಾಡಕ್ ಆಯ್ತಲ್ಲ. ಇಲ್ಲಿ ನೋಡಿ, ಕಾಣಿಸ್ತೈತಾ ಎಷ್ಟೊಂದು ಐತೆ ನೋಡಿ ಇಲ್ಲಿ. ಮತ್ತೆ ಇಲ್ಲಿ ಕೆಳಗೆಲ್ಲ ಬಿದ್ದೈತೆ, ಕೆಳಗಡೆ ಎಲ್ಲ ಬಿದ್ದೋಗ್ಬಿಟ್ಟೈತೆ ಫ್ರೆಂಡ್ಸ್. ಇವಾಗ ಕಿತ್ಕೊಂಡು ಚೀಲದೊಳಗಡೆ ತುಂಬಿಸ್ತಾವ್ರೆ ನೋಡಿ. ಅಲ್ಲೊಬ್ಬ ಅವನೇ ಮೇಲೆ, ಇಲ್ಲೊಬ್ಬ ಅವನೇ. ಫ್ರೆಂಡ್ಸ್, ನಮ್ಗಿಂತ ಬೇರೆಯವರೇ ಜಾಸ್ತಿ ಕಿತ್ಕೊಬಿಟ್ಟವ್ರೆ. ಇಲ್ಲಿ ನೋಡಿ, ಇಲ್ಲೊಬ್ಬ ಅವನೇ. ಇಶು ಕಾಣಿಸ್ತಾನೆ ಇಲ್ವಲ್ಲ? ಇಶು, ಹಾಯ್ ಮಾಡೋ. ಫ್ರೆಂಡ್ಸ್, ಇಲ್ಲಿ ನೋಡಿ, ಕೆಳಗಡೆ ಬಿದ್ದೈತೆ. ಈ ಥರ ಹಣ್ಣಾಗೋದು, ಸಿಕ್ಕಾಪಟ್ಟೆ ಸ್ವೀಟ್ ಇರುತ್ತೆ. ಹೆಂಗಾಗಿದೆ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಕೆಟ್ಟೋಗೈತೆ ಅನ್ಸುತ್ತೆ ಆ ಕಡೆ ಸೈಡು. ಬಾದಾಮಿ ಮತ್ತೆ ಅದು ಯಾವ್ದಾದ್ರು ಹೇಳ್ತಾರಲ್ಲ, ಇದು ಯಾವ್ದಂತಾನೆ ಗೊತ್ತಿಲ್ಲ. ಹಣ್ಣು ಬಿಡಿಸಿರೋದು ಯಾವ್ದಂತ ಗೊತ್ತಿಲ್ಲ ನನಗೆ. ಬಟ್ ಸಕ್ಕತ್ತಾಗೈತೆ. ಹಣ್ಣು ಮಾಡಿದ್ರಂತೂ ಸಿಕ್ಕಾಪಟ್ಟೆ ಸ್ವೀಟು. ಫ್ರೆಂಡ್ಸ್, ಎಲ್ಲ ತಗೊಂಡ್ ನೋಡಿ. ಹುಷಾರಾಗಿ ಹತ್ರಪ್ಪ, ನನಗೂ ಇನ್ನಂಗೂ ಇರೋದು ಒಬ್ಬೊಬ್ರೆ. ಇದು ದೀಪಕ್ ಅವರ ಅಜ್ಜಿ ಮನೆ, ಅಂದರೆ ಅವರ ಅಮ್ಮ ಮನೆ ಇದು. ಸೊ ಇವ್ರ ಮನೇಲಿ ಇವ್ರ ಮನೆ ದೇವ್ರಿಲ್ಲ ಐತೆ, ಒಂದು ಕಾಳಿ ಮಾತಾ. ಸೊ ಏನಾದರೂ ನಮ್ಮದು ಸ್ಪೆಷಲ್ ಲೊಕೇಶನ್ಸ್ ಇದ್ದರೆ ನಾವು ಇಲ್ಲೇ ಫಸ್ಟು ಬಂದು ಪೂಜೆ ಮಾಡಿಬಿಟ್ಟು ಆಮೇಲಿಂದ ನೆಕ್ಸ್ಟು ಬೇರೆ ಕಡೆ ಹೋಗೋದು. ಸೊ ಇದೇ ನೋಡಿ ಅವ್ರ ಮನೆ. ಅವರಿಲ್ಲ, ಊರಿಗೆ ಹೊಟ್ಟೋಗಿದ್ದಾರೆ. ನಾಗ್ಪುರ್ ಆ ಕಡೆ ಸೈಡ್ ಇರೋದವರು ಜಾಸ್ತಿ. ಇಲ್ಲಿ ಬಂದಾಗ ಇಲ್ಲಿ ಇರ್ತಾರೆ. ಸೊ ಇದು ಅವ್ರ ಮನೆ. ಇಲ್ಲಿ ಒಳಗಡೆ ಇದು ಸಿಕ್ಕಾಪಟ್ಟೆ ದೊಡ್ಡ ಜಾಗ ಫ್ರೆಂಡ್ಸ್, ಬಟ್ ಹಳೇ ಮನೆ, ಸಿಕ್ಕಾಪಟ್ಟೆ ಹಳೇ ಮನೆ. ಇಷ್ಟು ದೊಡ್ಡ ಜಾಗ ಎಲ್ಲ ಇವ್ರದೆ. ಹೆಂಗೆ ಇಳಿದು ಸಾಹಸ ಮಾಡ್ತಾವನೆ, ಹೆಂಗೆ ಹತ್ತವನೆ. ಓ ಸೂಪರ್ ಕ್ಯಾಚ್, 6 ಔಟ್. ಕೆಳಗಡೆ ಇಳಿದ್ರೆ ನೀನು ಕ್ಯಾಚ್ ಹಿಡಿಯೋಕ್ಕಾಗಲ್ಲ, ಹಂಗೆ ಇಸ್ಕೊಬಿಡು. ಇವಾಗ ಅಲ್ಲಿ ನೋಡು, ಅಲ್ಲಿ ಎಷ್ಟೊಂದು ಐತೆ ಹಣ್ಣುಗಳಲ್ಲಿ. ಅಲ್ಲಿ ಆ ಕಡೆ ಅಲ್ಲೇನು ಇಲ್ವ ಜಾಗ ಐತಲ್ಲ, ನಡ್ಕೊಂಡು ಹೋಗ್ಬೋದಲ್ಲ. ಒಂದು ಮರದ ಕೊಂಬೆ. ಹೋಗೋಗೋ ಅವ್ನು ಕರಿತಾವನೆ, ಹೇಳ್ಕೂತಾವ್ನು ನೋಡಿ ಫ್ರೆಂಡ್ಸ್. ಆಕಾಶು ಅಲ್ಲಿ ಎಷ್ಟು ದೂರದಲ್ಲ ಅವನೇ. ಇವಾಗ ಹೆಂಗೆ ಕ್ಯಾಚ್ ಹಿಡಿತಾರೆ ಅಂತ ನೋಡೋಣ. ಕ್ಯಾಚ್. ಆಕಾಶ್, ಕ್ಯಾಚ್ ಹಾಕೋ. ದಪ್ಪದ ಮಾತ್ರ ಕಿತ್ಕೊಳ್ಳಿ. ನಿನ್ ಕಾಲ ಹತ್ರನೇ ಐತಲ್ಲ ಆಕಾಶ್. ಫ್ರೆಂಡ್ಸ್, ಏನು ಗೊತ್ತಾ, ಫುಲ್ ಈ ಥರ ಹಣ್ಣಾಗಿ, ಅಂದರೆ ಇನ್ನೇನೋ ಹಣ್ಣಾಗೋ ಸ್ಟೇಜಿಗೆ ಇರುತ್ತಲ್ಲ, ಈ ಥರದನ್ನ ಕೀಳ್ತಾ ಇರೋದು. ಇದನ್ನು ಕವರಿಗೆ ರ್ಯಾಪ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಇಟ್ಬಿಟ್ರೆ ಸಕ್ಕತ್ತಾಗಿ ಹಣ್ಣಾಗುತ್ತೆ ಮತ್ತು ಫುಲ್ಲು ಸ್ವೀಟು. ನಾನು ಇದನ್ನು ತಿಂದಿದ್ದೀನಿ. ಏನಕ್ಕಂದರೆ ದೀಪಕ್ಕು ಫಸ್ಟು ನನಗೆ ತಂದು ಕೊಡ್ತಿದ್ರು ಮನೆಗೆ. ಅಂದರೆ ನಾನು ಹಾಸ್ಟೆಲಲ್ಲಿದ್ದೆ, ಆವಾಗ ದೀಪಕ್ ನನಗೆ ತಂದು ಕೊಡ್ತಿದ್ರು. ಆವಾಗ ಸಕ್ಕತ್ತಾಗಿರ್ತಿತ್ತು, ತಿಂದಿದ್ದೀನಿ ನಾನು ಇದನ್ನು. ಈಗ ಮದುವೆ ಆದಮೇಲೆ ಫಸ್ಟ್ ಟೈಮ್ ಇಲ್ಲಿಗೆ ಬಂದು ಕೀಳ್ತಾ ಇರೋದು. ಸೊ ನೋಡಿ, ಹಣ್ಣಾದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಹಣ್ಣಾಗಿರುತ್ತೆ ಅಂತ. ಫ್ರೆಂಡ್ಸ್, ಈಶು ನೋಡಿ ಜುಲಾಡ್ತಾವನೆ, ಅಂದರೆ ಜುಗಾಲಿ ಆಡ್ತಾವನೆ, ಅಲ್ಲಿ ನೆಗಿತಾವನೆ. ಬಿದ್ದ ಅಂದರೆ ಸಿದ್ಧ ಕೆಳಿಕೆ. ಈಶು, ನೆಟ್ವರ್ಕ್ ಚೆನ್ನಾಗಿ ಸಿಗ್ತೈತ ಅಲ್ಲಿ? ಮಾವಿನಕಾಯಿ ಕೀಳು ಅಂದರೆ ರೀಲ್ಸ್ ನೋಡ್ತಾವನೆ. ಹೋಗೋ ಆ ಕಡಿಕೆ, ಕಿತ್ಕೊಂಬಾರು. ಜಿಪ್ ಲೈನ್ ಥರ ಹೋಗ್ಬಿಡೋದ್ರಲ್ಲಿ. ಎಷ್ಟು ಚೀಲ ಆಯಿತು? ಅರ್ಧ ಚೀಲನಾ, ಒಂದು ಚೀಲನಾ?
ಮಾವನೇನು ಇವ್ನು ನೋಡಿ ಫ್ರೆಂಡ್ಸ್, ಬಿಳಿ ಚಿಂಪಾಂಜಿ. ಬಿದೋಗಿರೋದೆಲ್ಲ ಎತ್ಕೋಬೇಡ ಬಿಡು. ಅಲ್ಲಿ ನೋಡಿ ಫ್ರೆಂಡ್ಸ್, ಮೇಲಿಂದ ಇನ್ನೊಂದು ಗೋರಿಲ್ಲ ಹೆಂಗೆ ಇಳಿತ ಇಳ್ದ ಅಂತೂ ಇಂತೂ ಇಳ್ದ. ಫ್ರೆಂಡ್ಸ್ ಇಲ್ಲಿ ನೋಡಿ ಎಷ್ಟು ದಪ್ಪು ಹಣ್ಣು ಅಂತ. ಇದೆಲ್ಲ ರೋಟಿಲಿ ಇದು ಮಾಡಿದ್ದು. ಇದು ಒಂದು ಒಡೆದೇ ಹೋಯ್ತು. ಸಕ್ಕದಾಗ ಗಮ್ಮಂತೈತೆ. ಅವ್ರದ್ದು ನನ್ಕಿಂತ ಚಿಕ್ಕದು. ಫ್ರೆಂಡ್ಸ್ ಇವನು ಎಲ್ಲಾನು ಇದು ಮಾಡ್ದ, ಅಲ್ಲಿ ಒಂದೂ ಕ್ಯಾಚ್ ಮಾಡಲಿಲ್ಲ. ಈಗ ಜಗಳ ಆಡ್ತಾವನೆ ಹುಡುಗಿ ಜೊತೆ. ಏಯ್ ಬೇಡ ಬಿಡು, ಅದು ಬಾವ್ಲಿ ಎಲ್ಲ ತಿಂದಿರುತ್ತೆ. ಇವಾಗ ಮೇಲ್ಗಡೆ ಆಕಾಶು ರೋಟಿಯಿಂದ ಕೀಳ್ತಾವನೆ. ಇವರಿಬ್ರು ಕ್ಯಾಚ್ ಹಿಡಿತಾರಂತೆ. ಈ ಬುಟಿಯ ಒಂದೂ ಕ್ಯಾಚ್ ಹಿಡ್ದಿಲ್ಲ ಫ್ರೆಂಡ್ಸ್. ರೆಡಿ ಮಾಡಷ್ಟರಲ್ಲಿ ಫ್ರೆಂಡ್ಸ್ ನೋಡಿ ಎಷ್ಟು ದಪ್ಪ ಅಂತ. ನೋಡಿ ಇದೆಲ್ಲ ಬೇಗ ಬೇಗ ಹಣ್ಣಾಗ್ಬಿಡುತ್ತೆ. ಇವ್ರು ಒಂದನ್ನು ಕ್ಯಾಚ್ ಹಿಡಿಯಲ್ಲ, ನಾನು ಹೇಳ್ತೀನಿ ಪಕ್ಕ 100ಕ್ಕೆ 100. ಈಗ ಇವನೇನೋ ಬಾರಿ ದವಾಗ್ತೀನಿ ಅಂತ ಹೋಯ್ತಾನೆ ಫ್ರೆಂಡ್ಸ್. ಈಶು ನನಗೆ ಹೇಳ್ಬಿಟ್ಟು ಹಾಕ್ಬೇಕಲ್ವ ಫ್ರೆಂಡ್ಸ್. ತಲೆ ಮೇಲೆ ದಬಾಕ್ಸಿದ್ರು, ಈಗ ಕಾಲಿಗೆ ಬಿತ್ತು. ಕಾಲ್ಗೆ ಫ್ರೆಂಡ್ಸ್, ಈ ಕಳ್ ನನ್ನ ಮಗನೇ ನನ್ನ ತಲೆ ಹೊಡೆದಾಕಕ್ಕೆ ಹೋಗಿದ್ದು ಇವತ್ತು. ಎಷ್ಟು ತಲೆಗೆ ಇದು ಮಾಡ್ದ ನೋಡಿ. ಅಲ್ಲಿ ಅರ್ಧ ಇರ ಫ್ರೆಂಡ್ಸ್. ಎಷ್ಟು ಮಾವನೇಣು ಅಲ್ಲಿ ನೋಡಿ, ಹಣ್ಣಾಗಿರೋದೆಲ್ಲ ಐತೆ ಎಲ್ಲ ನೋಡಿ, ಎಲ್ಲ ಹಣ್ಣು. ಈಗ ಇವನೊಬ್ಬ ಅಯ್ಯೋ ಕ್ಯಾಚ್ ಹಿಡ್ದಿದ್ದು ಕೆಟ್ಟೋಗಿರೋದು. ನೋಡ್ತೀನಿ ಈಗ ಯಾರು ಹಿಡಿತಾರೆ ಅಂತ. ಫ್ರೆಂಡ್ಸ್ ಕಾಯ್ತವ್ರೆ, ಒಂದು ಕೆಡಗ್ಲಿಲ್ಲ ಅವನು. ನೀನೇ ಮೀಮ್ಸ್ ಮಾಡು. ರೆಡಿ ಏನಿಲ್ಲ, ಸಿಪ್ಪೆ ಹಂಗಾಗಿರುತ್ತೆ ಅಷ್ಟೇ. ಫ್ರೆಂಡ್ಸ್ ಇಲ್ಲಿ ನೋಡಿ, ಇದೆಲ್ಲ ಫುಲ್ಲು ಹಣ್ಣಾಗಕ್ಕೆ ರೆಡಿಯಾಗಿರೋದು. ಇದು ಹಣ್ಣಾಗಕ್ಕೆ ರೆಡಿಯಾಗಿತ್ತು ಫ್ರೆಂಡ್ಸ್. ಇವನು ಫ್ರೆಂಡ್ಸ್ ಇವನೇ ಎಲ್ಲಾನು ಹೊಡೆದಾಕಿದ್ದು. ಒಂದು ಕ್ಯಾಚರ್ ಹಿಡಿದ್ನತ್ತು. ಇವಾಗೆಲ್ಲ ತಗೊಂಡೋಗ್ಬಿಟ್ಟು ಮನೇಲಿ ತೋರಿಸ್ತೀನಿ ಫ್ರೆಂಡ್ಸ್. ಈ ಬುಟಿಯ ಎಲ್ಲಾನು ಹೊಡೆದಾಕ್ಸ್ತಾ ಮೇಕತ್ತಿ. ಏನು ಮಾಡಿದೆ ನೀನು ಫ್ರೆಂಡ್ಸ್? ಇವಾಗ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ಮನೆಗೆ. ಅಲ್ಲಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಮಾವಿನಕಾಯಿ ಇಟ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಅಲ್ಲಿ ಚೆನ್ನಾಗಿರೋದು ಸಪ್ರೇಟ್ ಮಾಡಿ ನಾನು ನೋಡಿದ್ದೀನಿ. ಬನ್ನಿ ಫ್ರೆಂಡ್ಸ್ ಹೋಗೋಣ ಮನೆಗೆ. ಅಲ್ಲಿ ಸಪ್ರೇಟ್ ಮಾಡಿಬಿಟ್ಟು ಆಮೇಲಿಂದ ಎಲ್ಲ ಹಣ್ಣು ಮಾಡಕ್ಕೆ ಇಡೋಣ. ನೋಡಿ ಇವಾಗ ಮಾವಿನಕಾಯಿ ಮೆತ್ತಗೆ ಏ ಫ್ರೆಂಡ್ಸ್ ಲಾಸ್ಟಲ್ಲಿ ಕಿತ್ತವಲ್ಲ, ಇದು ಈ ಕಡೆ ಮೇಲ್ಗಡೆದು ಅದೆಲ್ಲ ಹಣ್ಣಾಗೈತೆ. ಅದೆಲ್ಲ ಸ್ವಲ್ಪ ಕಾಯಿ ಆಮೇಲೆ ತಾತನೇ ಫುಲ್ ಇಷ್ಟು ಹೇಳ್ತೀನಿ ಕಣಪ್ಪ, ಅದಕ್ಕೊಂದು ಬ್ಲಾಗ್ ಮಾಡ್ತೀನಿ. ನಮ್ಮಮ್ಮ ಹೇಳ್ತಿರೋದು ನಿಮ್ ತಾತದ ಮನೆ ತೋರ್ಸೋದಲ್ವಾ, ನಿಮ್ ತಾತದ ಬಗ್ಗೆ ಹೇಳೋದಲ್ವಾ, ಅದಕ್ಕೆ ಒಂದು ಸಪ್ರೇಟ್ ಬ್ಲಾಗ್ ಮಾಡ್ತೀನಿ. ನಮ್ಮ ಮನೆ ಎಲ್ಲರೂ ನೋಡಿ, ನಮ್ಮ ಫ್ಯಾಮಿಲಿ ಎಲ್ಲರೂ ನೋಡಿ ನಮ್ಮ ತಾತದ ಬಗ್ಗೆ.
ಮತ್ತೆ ಹೇಳ್ತವ್ರೆ ನಮ್ಮ ತಾತನ ಮನೆದು ಅಂತ ಹೇಳು ಅಂತ. ಅದಕ್ಕೆ ಆಕಾಶ್ ದೀಪಕ್ ರೇಗಿಸ್ತಾವ್ರೆ. ಈಗ ಇದನ್ನ ಸೆಲೆಕ್ಟ್ ಮಾಡಿ ಸ್ವಲ್ಪ ಹಣ್ಣಿಗೆಲ್ಲ ಇಡಬೇಕು. ನೋಡಿ ಈ ತರ ಎಲ್ಲ ಈ ತರ ಹಣ್ಣಾದ್ರೆ ಸಖತ್ತು. ಇದೆಲ್ಲ ಹಣ್ಣಾಗುತ್ತೆ. ಇವೆಲ್ಲ ಹಣ್ಣಾಗುತ್ತೆ. ಇವೆಲ್ಲ ಐತಲ್ಲ ನೋಡಿ, ಇವೆಲ್ಲ ಹಣ್ಣಾಗ್ತದೆ. ಫ್ರೆಂಡ್ಸ್ ಎತ್ತಿಡ್ತಾವ್ರೆ ಹಣ್ಣೆಲ್ಲ ಅದು ಕೆಳಗಡೆ ಹೊಡೆದೋಗ್ಬಿಟ್ಟೈತೆ ಫ್ರೆಂಡ್ಸ್. ತಪ್ಪದೆ ಹೊಡೆದೋಗ್ಬಿಡ್ತು. ಎಷ್ಟು ಬೇಜಾರಾಗೋಯ್ತು ಗೊತ್ತಾ. ನಾನು ಬೇಲೆಲ್ಲ ಕೊಟ್ಟಿದ್ದೆ. ಅದು ಕಾಯಿ ಈ ಕಡೆಗೆ ತೆಗಿ. ಅದು ಹೊಡೆದೋಗೈತಪ್ಪ. ಫ್ರೆಂಡ್ಸ್ ಈ ಕಳ್ಳ ನನ್ನ ಮಗನೇ ಎಲ್ಲ ಹೊಡೆದಾಕಿದ್ದು. ಚೆನ್ನಾಗೈತೆ. ನೋಡಿ ಫ್ರೆಂಡ್ಸ್, ಅಣ್ಣ ತಮ್ಮ ಆಯ್ಕತ್ತವ್ರೆ. ಕೆಂಪುಗೆ ಯೆಲ್ಲೋ ಕಲರ್ ಇದ್ರೆ ಕೊಡು. ಹಣ್ಣಾಗಕ್ಕೆ ಇದು ಕಾಯಿ ಕೆಚ್ಕೊನಾರ ತಿನ್ನಿ ಅಥವಾ ಚಟ್ನಿನಾರ ಮಾಡಿ ಅದೇನೇನೋ ಮಾಡ್ತಾರೆ ತಿನ್ಕೊಳ್ಳಿ. ಹಣ ಗೊತ್ತಿಲ್ಲ ನಾವು ಆ ಕಡೆದೇನೋ ಹಣ್ಣು ಮಾಡಕ್ಕೆ ಹೆಂಗ್ ಮಾಡ್ತೀರಾ ಈಗ ಅಣ್ಣ? ಹಿಂಗೆ ಮಾಡೋದು ಅಂತ ಹೇಳು. ಇಡೋದು ಬಾಕ್ಸ್ ಒಳಗೆ ಇಲ್ಲ ಹುಲ್ಲು ಇರುತ್ತಲ್ಲ ಅದ್ರೊಳಗೆ ಇಡೋದು. ಸೊ 4-5-6 days ಅಲ್ಲಿ ಹಣ್ಣು ಆಯ್ತದೆ. ಮಗ ನಿಂಗೆ ಗೊತ್ತೇ ಇಲ್ಲ, ಗೊತ್ತಿಲ್ಲ, ನೀವು ಹೇಳಿಕೆ ಗೊತ್ತಾಗ್ತದೆ ವಿಡಿಯೋದಲ್ಲಿ ನೋಡಿ ಗೈಸ್. ಅಣ್ಣ ಹಿಂಗೆ ಎಕ್ಸ್ಪೀರಿಯನ್ಸ್. ಯು ಡೋಂಟ್ ಹ್ಯಾವ್ ಎಕ್ಸ್ಪೀರಿಯನ್ಸ್. ಫ್ರೆಂಡ್ಸ್ ಕೋಮಲು ಒಂದು ಹಣ್ಣಾಗಿತ್ತು ಅಂದರೆ ಅರ್ಧಂಬರ್ಧ ಹೊಡೆದೋಗಿತ್ತಿದ್ದು ಕೆಳಗಡೆ ಎಸ್ಬಿಟ್ಟು ಅದನ್ನು ಕುಯ್ತಾವಳೆ. ಉಪ್ಪು ಖಾರ ತಗೋಬಾರಿ ಹುಡುಗಿ. ನೋಡಿ ಫ್ರೆಂಡ್ಸ್, ಕಲರು ಆ್ಯಕ್ಚುಲಿ ಫೋನಲ್ಲೇ ಬೇರೆ ಥರ ಕಾಣ್ತಿದೆ, ಇದರಲ್ಲಿ ಬೇರೆ ಥರ ಕಾಣ್ತಿದೆ. ಫ್ರೆಂಡ್ಸ್ ನೋಡಿ ಈಗ ತೋರ್ಸೆ. ವಾವ್, ಟೇಸ್ಟ್ ಮಾಡಿ ನೋಡೋಣ ಹೆಂಗಿರುತ್ತೆ ಅಂತ. ಫ್ರೆಂಡ್ಸ್ ಅವ್ಳು ತಿನ್ಬಿಟ್ಟು ಫುಲ್ ಹುಳಿ ಅಂತ ಅವಳೆ. ನೋಡೋಣ, ನಾನು ಟ್ರೈ ಮಾಡ್ತೀನಿ. ಅಂತ ಏನು ಸ್ವಲ್ಪ ಹುಳಿ ಐತೆ. ಇದೆಲ್ಲ ಒಂಥರ ಹಿಡ್ಕೊಬಿಡ್ತು ಫ್ರೆಂಡ್ಸ್. ಸ್ವಲ್ಪ ಹುಳಿ ಐತೆ, ಸ್ವಲ್ಪ ಜಾಸ್ತಿನೇ ಐತದ ಹುಳಿ. ಯಪ್ಪ, ಉಪ್ಪು ಖಾರ ಇದ್ರೆ ಸರಿ, ಇಲ್ಲಾಂದ್ರೆ ಆಗಲ್ಲ ತಿನ್ನಕ್ಕೆ. ಅಂದರೆ ಸಿಪ್ಪೆ ಸ್ವಲ್ಪ ಗಟ್ಟಿ ಅಂತ ತೆಗ್ದಿದ್ದೀನಿ ನೋಡೋಣ. ಆಯ್ತೆ. ಏನೋ ಆಕಾಶ್ ಈ ಜ್ಯೋತಿ ಬುಕ್ ಅಂತೆ, ಜ್ಯೋತಿಗೆ ಹೇಳ್ಬಾರ್ದಂತೆ. ಬುಕ್ ಅವಳು ನಾಗ್ಪುರ್ಗೆ ಹೋಗೋಳೆ. ಸೊ ಫ್ರೆಂಡ್ಸ್, ನಾವು ಜ್ಯೋತಿಗೆ ಏನು ಹೇಳಲ್ಲ, ನಾವು ಬುಕ್ ಅಂದ್ಬಿಟ್ಟು ಸುಮ್ಮನೆ ಓದಲ್ಲ, ಅವಳು ಹೊಡಿತಾಳೆ. ಅದು ಸುಮ್ಮನೆ ಬೇಕಲ್ಲ ಕಾಸು ನನ್ನ ಬುಕ್ ಕಾಸು. ಆದ್ರೂ ತಿಕ್ಕ ಮುಚ್ಚಿದ್ರೆ ಹಣ್ಣು ಆಯ್ತದೆ ಬೇಗ. ಸೊ ಒಳಗಲ್ಲ ಲ್ಯಾಂಗ್ವೇಜ್ ಯೂಸ್ ಮಾಡಬಾರ್ದು ಯೂಟ್ಯೂಬ್ ಅಲ್ಲಿ. ಸೊ ಐ ಆಮ್ ನಾಟ್ ಯೂಸಿಂಗ್ ಎನಿ ಲಂಗೂರ್ ಲ್ಯಾಂಗ್ವೇಜ್, ವಲ್ಗರ್ ಲ್ಯಾಂಗ್ವೇಜ್. ಸೊ ಐ ಆಮ್ ಯೂಸಿಂಗ್ ಓನ್ಲಿ ಗುಡ್ ಲ್ಯಾಂಗ್ವೇಜ್. ಅದ್ರ ತಿಕ್ಕ ಮುಚ್ಚು. ಫ್ರೆಂಡ್ಸ್ ಇದನ್ನ ಇವಾಗ ನೋಡಿ ಆಕಾಶ್ ಇಡ್ತಾನೆ. ಲೋ ಅಲ್ಲಿ ಒಂದು ಹೊಡೆದೋಗೈತೆ ನೋಡು. ಡ್ಯಾಮೇಜ್ ಆಗೈತೆ. ಕಣ್ ಕಾಣಿಕಿಲ್ವ ನಾವು ಕುಂಡ ಇವಾಗ ಪ್ಯಾಕ್ ಮಾಡ್ತಾವ್ರೆ ಫ್ರೆಂಡ್ಸ್. ಈ ತರ ಒಳಗಡೆ ಇಡೋದು ಈ ತರ ಬಾಕ್ಸ್ಗೆ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಮಾರಿ IDV करे जाओ ಏನೋ ಗರ್ವಾಳು ಕನ್ನಡದಲ್ಲಿ ಹೇಳು. ಅದೇ ನಮ್ಮ ಸೊಸೆ ಮಾಡ್ತಾಳೆ ನೋಡ್ರಪ್ಪ, ಎಷ್ಟು ಚೆನ್ನಾಗಿ ಮಾಡ್ತಾಳೆ ಗೊತ್ತಾ. ಆಕಾಶಕ್ಕೆ ಬರಲ್ವಾ ಅವ್ನು, ಸುಮ್ಮನೆ ಅವನು ಏನಂದ್ರೆ ಮೊದಲೇ ನೀನು ಕಿತ್ಕೊಂಡ್ಕ ಮನೀಗ ಮನೆ ಕಿಚ್ಚೋದೆಲ್ಲ ನಾನೇ. ಇದು ವಿಡಿಯೋನ ಆಯ್ತಲ್ಲಿ ನಾನು ಗ್ಯಾಸ್ ಹಿಡ್ದಿರೋದು ನಾನು. ಹೇಳು ಇಲ್ಲಿ ಅಲ್ಲ, ಅವ್ನು ಕಿತ್ತಿರೋದಲ್ಲ ಇಶ್ಯೂ ಇದ್ರೆ ಇಲ್ಲಿ ಹಿಡ್ಕೊಂಡ್ರೆ ಇಶ್ಯೂ ಇದ್ರಲ್ಲಿ ನಾನು ಒಂದು ಕ್ಯಾಚರ್ ಹಿಡ್ತೀನಿ, ನೀವು ಅದಾರು ಹಿಡ್ತೀರ. ನಾವೆಲ್ಲಾನು ಕ್ಯಾಚ್ ಹಿಡ್ದಿರೋದು ಕಣಪ್ಪ. ಉಳ್ಕೊಂಡು ಐತಂದ್ರೆ ನನ್ನಿಂದ ಅದು ತಿಗ ಮುಳ್ಕೊಂಡು ಐತಗಳ ಅದರಲ್ಲಿ. ಇವಾಗ ನನಗೆ 100 ರೂಪಾಯಿ ಕೊಟ್ಬಿಟ್ಟು ಕಂಟೆಂಟ್ ಸಿಕ್ಕಿಲ್ಲ, ಒಂದು ಐಡಿಯಾ ಕೊಡುವಂತ. ಅದಕ್ಕೆ ಬಾ ಮಾವಿನ ಕಾಯಿ ಕೀಳೋಣ ಅಂತ ಕರ್ಕೊಂಡೆ. ಬಡ್ಯಾರ ನಿಮ್ ನಂಬ್ತೀರಾ? ಅದು 100 ರೂಪಾಯಿಗೆ ಬಂದಿರೋ ಇವನು. ಅದು ಇವ್ 100 ರೂಪಾಯಿಗೆ ಬರಲ್ಲ ಫ್ರೆಂಡ್ಸ್. ಬೇಕಾದ್ರೆ 500 ರೂಪಾಯಿ ಅಂದ್ರೆ ನಂಬಿಡ್ಬೋದಿತ್ತು. ಫ್ರೆಂಡ್ಸ್ ಹಿಂಗ್ ಬರವಾ ನಡೀರಿ. ಅವ್ರಿಗೆ 500 ರೂಪಾಯಿ ಅವ್ರಿಗೆ ಖುಷ್ಕ ಕೊಡ್ಸಿರಿ ಮಾತ್ರ ಓಡ್ ಬರ್ತಾರ ಅವನು. ಕಳ್ಳ ಅವನು. ಅಂತದ್ರಲ್ಲಿ 100 ರೂಪಾಯಿ ಅಂತ ಡೌಟ್. ನಮ್ಮ ಈಶೋ 100 ಅಲ್ಲ 1000 ರೂಪಾಯಿ ಕೊಟ್ಟರು ಬರಲ್ಲ ಒಂದೊಂದ್ಸತಿ. ಅವ್ರು ತಲೆ ಕೆಟ್ರೆ ನಾವು ಫ್ರೀ ಆಗೇ ಬರ್ತಾನೆ ಅವನು. ಇವತ್ತು ಬಂದ್ಬಿಟ್ಟವನೇ ಏನೋ ಓಡೋಗ್ಬಿಟ್ಟ, ಜಂಪ್ ಮಾಡ್ಬಿಟ್ಟವನೇ ಓಡ್ಬಿಟ್ಟ ಫ್ರೆಂಡ್ಸ್ ಮಧ್ಯಾಹ್ನ. ಫ್ರೆಂಡ್ಸ್ ನಮ್ಮ ಮಮ್ಮಿ ಪಾಪ ನಮ್ಮ ಅಪ್ಪನ ಬಗ್ಗೆ ಏನು ಹೇಳಿಲ್ವಲ್ಲ, ಇವ್ನು ಅನ್ಕೊಂಡು ಬೇಜಾರು ಮಾಡ್ಕೊಂಡು ಮನಿಕೊಂಡು ನೋಡಿ ಫ್ರೆಂಡ್ಸ್. ಅಲ್ಲೇ ಮಲ್ಕ ಬಿಟ್ಟವ್ರೆ.
ಫ್ರೆಂಡ್ಸ್ ಇಷ್ಟು ಅಂದ್ರೆ ಒಂದು ಬಾಕ್ಸ್ ತುಂಬಾ ನಾವು ಈ ತರ ಮಾಡಿ ಇಟ್ಟಿದ್ವಿ. ಏನ್ ಆಕಾಶ್ ಲೋ ಏನೋ ಇನ್ನ ಮಗಂಗೆ ಹೇಳ್ದೆ ವಿಡಿಯೋ ಹೋಲ್ಡ್ ಮಾಡು ಅಣ್ಣ ಅಲ್ಲಿ ಆಮೇಲೆ ಜೊತೆಲೆ ತೋರಿಸ್ಬಿಡಾಕಲ್ಲ. ನಾವು ಮಾಡಲ್ಲ. ನೋ ವೇ. ಇದು 100 ರೂಪಾಯಿ ಅಣ್ಣ ಆದಾಗ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಒಂದು ಬಾಕ್ಸ್ ರೆಡಿ ಆಯಿತು. ಇನ್ನು ಮಿಕ್ಕಿದ್ನ ಇನ್ನೊಂದು ಬಾಕ್ಸಿಗೆ ಹಾಕಬೇಕು. ರೆಡಿ ಮಾಡ್ತಾವಳೆ ಈನ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬೈ ಬಾಯ್.